ಕಳಪೆ ಬಿತ್ತನೆ ಬೀಜದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಧನೂರಿನ ಪಟ್ಟಣದ ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಕಳಪೆ ಆಗಿರುವಂತಹ ಬಿತ್ತನೆ ಬೀಜದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಿಂಧನೂರು ಪಟ್ಟಣದ ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಗಾಂಧಿನಗರದ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿರುವಂತದ್ದು. ಕಳಪೆ ಆಗಿರುವಂತಹ ಭತ್ತದ ಒಂದು ಬೀಜಗಳ ಮಾರಾಟ ಮಾಡಿ ಅನ್ಯಾಯವನ್ನ ಮಾಡಿದ್ದಾರೆ, ಬೆಳೆ ಹಾನಿ ಮಾಡಿದ್ದಾರೆಂದು ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ B2 ಎಂಬ ಕಳಪೆ ಭತ್ತದ ಒಂದು ಬೀಜ ಮಾರಾಟವನ್ನ ಮಾಡಿದ್ರು. ಸರಿಯಾಗಿ ಫಸಲು ಬೆಳೆದೇ ಸಾಕಷ್ಟು ಹಾನಿಯಾಗಿದೆ, ಸೂಕ್ತ ಪರಿಹಾರವನ್ನ ಕೊಡಬೇಕು ಎಂದು ನೂರಾರು ರೈತರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿನಾಯಕ ಟ್ರೇಡರ್ಸ್ ಮಾಲೀಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಆಗಿರುವಂತಹ ಒಂದು ಬಿತ್ತನೆ ಬೀಜದ ವಿರುದ್ಧ ರೈತರು ಈ ರೀತಿಯಾಗಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಸಿಂಧನೂರಿನ ಪಟ್ಟಣದ ಒಂದು ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕಳಪೆ ಮಟ್ಟದ ಒಂದು ಭತ್ತದ ಬೀಜವನ್ನ ಮಾರಾಟ ಮಾಡಿದ್ದಾರೆ. ಇದರಿಂದಾಗಿ ರೈತರಿಗೆ ಅನ್ಯಾಯವಾಗಿದೆ. ಸಾಕಷ್ಟು ಒಂದು ರೈತರು ಈ ರೀತಿಯಾಗಿ ಅನ್ಯಾಯವನ್ನ ಮಾಡಿರುವಂತಹ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ B2 ಎಂಬ ಕಳಪೆ ಭತ್ತದ ಬೀಜವನ್ನ ಮಾರಾಟ ಮಾಡಲಾಗಿದೆ. ಇದರಿಂದಾಗಿ ಅವರಿಗೆ ರೈತರಿಗೆ ಸರಿಯಾಗಿ ಫಸಲು ಒಂದು ಸಿಗದೆ ಸಾಕಷ್ಟು ಹಾನಿಯಾಗಿದೆ. ಕಷ್ಟಪಟ್ಟು ಅವರು ಒಂದು ಫಸಲನ್ನ ಮಾಡಬೇಕು, ಒಳ್ಳೆ ಒಂದು ಬೆಳೆಯನ್ನ ಪಡಿಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈ ಒಂದು B2 ಎಂಬ ಕಳಪೆ ಭತ್ತದ ಬೀಜವನ್ನ ಮಾರಾಟ ಮಾಡಿರೋದ್ರಿಂದ ಸರಿಯಾಗಿ ಫಸಲು ಬೆಳೆದೆ ಸಾಕಷ್ಟು ಹಾನಿಯಾಗಿದೆ. ಇದರಿಂದ ಸೂಕ್ತ ಪರಿಹಾರವನ್ನ ಕೊಡಬೇಕು ಎಂದು ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ವಿನಾಯಕ ಟ್ರೇಡರ್ಸ್ ಮಾಲೀಕನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸಿಂಧನೂರಿನ ಪಟ್ಟಣದ ಒಂದು ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಗಾಂಧಿನಗರದ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿರುವಂತದ್ದು ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರಬಹುದು. ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಒಳ್ಳೆ ಒಂದು ಬೆಳೆಯನ್ನ ಪಡಿಬೇಕು, ಒಳ್ಳೆ ಒಂದು ಫಸಲನ್ನು ನಮಗೆ ಸಿಗಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಒಂದು ಟ್ರೇಡರ್ಸ್ ಅಂದ್ರೆ ವಿನಾಯಕ ಟ್ರೇಡರ್ಸ್ ಅಂಗಡಿಯಿಂದ ಒಂದು ಬೀಜವನ್ನ ಅಂದ್ರೆ ಭತ್ತದ ಬೀಜವನ್ನ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಅವರು ಕೊಟ್ಟಿರುವಂತದ್ದು B2 ಎಂಬ ಕಳಪೆ ಭತ್ತದ ಬೀಜವನ್ನ ಕೊಟ್ಟಿದ್ರು ಅಂಗಡಿಯವರು. ಅದರಿಂದವಾಗಿ ಸರಿಯಾಗಿ ಫಸಲು ಅಲ್ಲಿ ಸಿಕ್ಕಿಲ್ಲ. ಇದರಿಂದ ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ನಮಗೆ ಅನ್ನುವಂತ ನಿಟ್ಟಿನಲ್ಲಿ ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ನಿಮಗೆ ಅವ್ರ ಕಡೆಯಿಂದ ಏನು ಉತ್ತರವನ್ನ ಕೊಡಿಸಿ ಹೋಗ್ಬೇಕಂತ ಬಂದಿದ್ದೀವಿ. ನೀವು ಗಲಾಟೆ ಮಾಡಿದ್ರೆ ಈಗ ಅವ್ರಿಗೂ ಗೊಂದಲ ಆಗ್ತದೆ, ನಮಗೂ ಗೊಂದಲ ಆಗ್ತದೆ, ಅದಕ್ಕೆ ಪರಿಹಾರ ಸಿಗೋಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ರಿ, ನಾವು ಉತ್ತರ ಕೊಡಿಸ್ತೀವಿ ಅವ್ರ ಕಡೆಯಿಂದ. ನಂತರ ಮುಂದೆ ಮಾಡ್ತೀವಿ. ಇಂದು ಕಳಪೆಯಾಗಿರುವಂತಹ ಭತ್ತದ ಬೀಜಗಳನ್ನ ಮಾರಾಟ ಮಾಡಿ ಅನ್ಯಾಯ ಆಗಿದೆ, ರೈತರಿಗೆ ಈ ರೀತಿಯಾಗಿ ಅನ್ಯಾಯ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿನಾಯಕ ಟ್ರೇಡರ್ಸ್ ಅಂಗಡಿಗೆ ರೈತರು ಮುತ್ತಿಗೆಯನ್ನ ಹಾಕಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕಳಪೆ ಭತ್ತದ ಒಂದು ಬೀಜಗಳನ್ನ ಮಾರಾಟ ಮಾಡಿದ್ದಾರೆ ವಿನಾಯಕ ಟ್ರೇಡರ್ಸ್ ಅಂಗಡಿಯವರು.
ಅವರು ಒಳ್ಳೆ ಕ್ವಾಲಿಟಿಯ ಒಂದು ಭತ್ತದ ಬೀಜವನ್ನ ಕೊಡಬೇಕಿತ್ತು. ಆದರೆ ಅವ್ರು ಏನು ಮಾಡಿದ್ದಾರೆ, ಕಳಪೆ ಭತ್ತದ ಬೀಜವನ್ನ ಮಾರಾಟ ಮಾಡಿದ್ದಾರೆ. ಇದರಿಂದಾಗಿ ಸರಿಯಾಗಿ ಫಸಲು ಬೆಳೆದೇ ಸಾಕಷ್ಟು ಹಾನಿಯಾಗಿದೆ ಅಂತ ರೈತರು ಹೇಳ್ತಾ ಇರುವಂಥದ್ದು. ಈ ನೂರಾರು ರೈತರು ಕೂಡ ಆ ಒಂದು ವಿನಾಯಕ ಟ್ರೇಡರ್ಸ್ ಅಂಗಡಿಯಿಂದಾನೇ ಭತ್ತದ ಬೀಜವನ್ನ ತೆಗೆದುಕೊಂಡು ಹೋಗಿದ್ರು. ಆದರೆ ಈ ರೈತರಿಗೆ ಅಲ್ಲಿ ಸರಿಯಾದಂತಹ ರೀತಿಯಲ್ಲಿ ಫಸಲು ಸಿಕ್ಕಿಲ್ಲ. ಅದರಿಂದ ಈ ಒಂದು ವಿನಾಯಕ ಟ್ರೇಡರ್ಸ್ ಅಂಗಡಿಯವರು ಒಂದು ಒಳ್ಳೆ ಗುಣಮಟ್ಟದ ಭತ್ತದ ಬೀಜವನ್ನ ಕೊಟ್ಟಿಲ್ಲ ನಮಗೆ, ಇದರಿಂದಾಗಿ ನಮಗೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅಂತ ನೂರಾರು ರೈತರು ಇಲ್ಲಿ ಅಂಗಡಿಯ ಮುಂದೆ ಜಮಾಯಿಸಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರಬಹುದು. ಹಾಗೆ ವಿನಾಯಕ ಟ್ರೇಡರ್ಸ್ ಮಾಲೀಕನ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಸಾಕಷ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಭತ್ತದ ಬೀಜವನ್ನು ತೆಗೆದುಕೊಂಡು ಬಂದಿರ್ತಾರೆ. ಹಾಗೆ ಬೆಳೆಯನ್ನು ಬೆಳಿಬೇಕು, ಚೆನ್ನಾಗಿ ಅದರಿಂದ ಫಸಲನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಏನಾಗಿರುತ್ತೆ, ಅವರ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿಬಿಟ್ಟಿದೆ. ಯಾಕಂತೇಳಿದರೆ ವಿನಾಯಕ ಟ್ರೇಡರ್ಸ್ ಅಂಗಡಿಯ ಮಾಲೀಕ ಒಂದು ಗುಣಮಟ್ಟದ ಒಂದು ಭತ್ತದ ಬೀಜವನ್ನು ಕೊಟ್ಟಿಲ್ಲ. ಅವರು ಕಳಪೆ ಭತ್ತದ ಬೀಜಗಳನ್ನು ಮಾರಾಟ ಮಾಡಿದ್ದಾರೆ. ಇದರಿಂದಾಗಿ ನೂರಾರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.